ನಮಸ್ಕಾರ. ಈ ನಮ್ಮ ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಕನ್ನಡಿಗ ಬರ್ಮು. ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಈ ಒಂದು ಬಿಡದಿಯ ಟೌನ್ಶಿಪ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಆ ಒಂದು ಈಗೇನೋ ಭಾಳ ದಿವಸಗಳ ಕಾಲ ಅವರು ಒಂದು ಭೂಮಿಯನ್ನು ಕೊಡುವುದಿಲ್ಲ ಅನ್ನುವಂಥದ್ದು ಹೋರಾಟಗಳನ್ನು ಅವರು ಹೋರಾಟನೂ ಮಾಡಿದ್ದಾಯಿತು, ಆಮೇಲೆ ಪ್ರತಿಭಟನೆಗಳನ್ನು ಮಾಡಿದ್ದಾಯಿತು. ಅವರು ಎಲ್ಲವನ್ನು ಯಾವುದು ಮಾಡದಿರುವಂಥದ್ದು ಏನೂ ಉಳಿದಿಲ್ಲ. ಅಷ್ಟಾದರೂ ಕೂಡ ಈಗ ಏನು ಬಿಡದಿ ಟೌನ್ಶಿಪ್ಪನ್ನು ಮಾಡಲೇಬೇಕು ಅಂತ ಹಠ ತೊಟ್ಟುಕೊಂಡಿರುವಂಥ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸರ್ ಅವರು ಇದನ್ನು ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ಅದರ ಪರಿಣಾಮವಾಗಿ ಈ ಏನು ಇವತ್ತು ಅಲ್ಲಿ ಒಂದು ಏನು ಕೆಲವೊಂದಿಷ್ಟು ವರದಿಯನ್ನು ಮಾಡೋಕ್ಕೆ ಹೋಗಿರ್ತಾರಲ್ಲ, ಸರ್ವೆಯನ್ನು, ಆ ಒಂದು ಸರ್ವೆಯನ್ನು ಮಾಡೋಕ್ಕೆ ಹೋದಂಥ ಸಂದರ್ಭದೊಳಗೆ ಈ ಹೆಣ್ಣು ಮಕ್ಕಳ ರೈತರು ಅದರಲ್ಲ ಅವರೆಲ್ಲರೂ ಕೂಡಿ ಈ ಒಂದು ಓದಂಥ ಅಧಿಕಾರಿಗಳಿಗೆ ಏನು ಕಸಬರಿಗೆ ತೊಗೊಂಡು ಹೊಡೆಯೋದಕ್ಕೆ ಶುರು ಮಾಡಿರುವಂಥದ್ದು ಈಗ ನೀವೆಲ್ಲರೂ ಆ ಒಂದು ವಿಡಿಯೋಗಳನ್ನು ನೋಡಿರ್ತೀರಿ ಅಂತ ಅನ್ಕೋತೀನಿ. ಈ ಒಂದು ಘಟನೆ ಎಲ್ಲಿ ನಡೆದಿರುವುದು, ಹೇಗೆ ಅನ್ನೋದನ್ನು ಎಲ್ಲವನ್ನು ವಿವರಣೆಯಾಗಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ನಿಮಗೆ ಈ ಒಂದು ಬಿಡದಿಯ ಟೌನ್ಶಿಪ್ಪನ್ನು ಪ್ರಪ್ರಥಮವಾಗಿ ಮಾಡಬೇಕು ಅಂದ್ಕೊಂಡಿರುವಂಥ ಯಾರು ಅನ್ನೋದು ನಿಮಗೆಲ್ಲ ಗೊತ್ತಿರ್ತೈತಿ. ಸಾಮಾನ್ಯವಾಗಿ ಈ ಒಂದು ಬಿಡದಿಯ ಒಂದು ಟೌನ್ಶಿಪ್ಪನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡು ಏನು ನಮ್ಮ ಒಂದು ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರು ಈಗ ಆ ಒಂದು ಬಿಡದಿಯ ಟೌನ್ಶಿಪ್ಪನ್ನು ಮಾಡಬೇಕು ಅಂತ ಅಂದ್ಕೊಂಡು ಫಸ್ಟಿಗೆ ಆ ಒಂದು ಯೋಜನೆಯನ್ನು ಮಾಡಬೇಕಂತ ಅಂದ್ಕೊಂಡಿರ್ತಾರೆ. ಅದು ರೈತರಿಗೆ ವಿರೋಧಿ ಆಗ್ತೈತಿ, ರೈತರಿಗೆ ಅದು ತೊಂದರೆ ಆಗ್ತೈತಿ ಅನ್ನೋದು ಕಾರಣಕ್ಕೋಸ್ಕರ ಅವರು ಆ ಒಂದು ಬಿಡದಿಯ ಒಂದು ಯೋಜನೆಯಿಂದ ಅವ್ರು ಹಿಂದಕ್ಕೆ ಸರ್ಕೊಂಡ್ಬಿಡ್ತಾರೆ. ಅದನ್ನು ಅವರು ಕೈ ತೋಳಲ್ಲ. ಅದನ್ನು ನಾನು ಆ ಒಂದು ಯೋಜನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಹಠ ತೊಟ್ಕೊಂಡು ಬಂದಂಥ ವ್ಯಕ್ತಿಗಳು ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ DK ಶಿವಕುಮಾರ್ ಸರ್ ಅವರು ಗೊತ್ತು ನಿಮಗೆಲ್ಲ. ಆ ವ್ಯಕ್ತಿ ಏನೋ ಒಂದು ಹಠ ತೊಟ್ಟನು ಅಂತಂದ್ರೆ ಅದರ ಬಿಡಲ್ಲ ಅನ್ನುವಂಥದ್ದು ಸಹಜವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಅದೇ ರೀತಿಯಾಗಿ ಏನು ಬಿಡದಿ ಟೌನ್ಶಿಪ್ಪನ್ನು ಮಾಡಲೇಬೇಕು ಅಂತ ಹಠ ತೊಟ್ಕೊಂಡಿರುವಂಥವ್ರು ನೀವೆಲ್ಲ ನೋಡಿರ್ಬೋದು. ಅವ್ರದ್ದು ಏನೋ ಆ ಒಂದು ರೈತರು ಹಬ್ಬ ಬಂದ್ರೆ ನನಗೆ 2 ಏಟ ಹೊಡಿಬೋದು, 2 ಕಲ್ಲು ಎಸಿಬೋದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅಷ್ಟೆಲ್ಲದಕ್ಕೂ ಅವ್ರು ರೆಡಿ ಆಗಿರುವಂಥ ವ್ಯಕ್ತಿಗಳು ಒಟ್ಟ ಬಿಡಲ್ಲ ಅನ್ನುವಂಥದ್ದು ಮಾತು ಅವರಲ್ಲಿ ಎದ್ದು ಕಾಣ್ತಿತ್ತು. ಅದೇ ರೀತಿಯಾಗಿ ರೈತರು ಕೂಡ ನಾವು ಈ ಭೂಮಿಯನ್ನು ಕೊಡಲ್ಲ ಅನ್ನುವಂಥದ್ದನ್ನು ಈ ಕಡೆಯಿಂದನೂ ಕೂಡ ಸ್ಪಷ್ಟವಾಗಿ ಈಗ ಆಗ್ತಿರುವಂಥ ಘಟನೆಗಳು ನಿಮ್ಮೆಲ್ಲರಿಗೂ ಎತ್ತಿ ತೋರಿಸ್ತಾ ಇರುವಂಥದ್ದು, ಅಂದರೆ ಒತ್ತಿ ತೋರಿಸ್ತಾ ಇರುವಂಥದ್ದು. ಯಾಕಪ್ಪ ಅಂತಂದ್ರೆ ಈ ಅನ್ಕೋಬೋದು ಸಾಮಾನ್ಯವಾಗಿ ನಾವು ಇದ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಿದ್ದಿಲ್ಲ ಅಂತಂದ್ರೆ, ನೀವು ಭಾಳಷ್ಟು ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದರು, ನಮ್ಮ ಹುಡುಗರೆಲ್ಲ ಬಿಡದಿ ಒಳಗಿರುವಂಥವ್ರು ಬಿಡದಿ ಟೌನ್ಶಿಪ್ ಬಗ್ಗೆ ವಿಡಿಯೋ ಮಾಡು ಅಂತೇಳಿ ಅಂದಿದ್ರು. ನಾವು ಈಗ ಆಲ್ರೆಡಿ ಏನು ಒಂದು 30-40%, 30-40% ಜನನೂ ಆಲ್ರೆಡಿ ಇದಕ್ಕೆ ಒಂದು 20-30% ಜನನೂ ಆದರೂ 20-30% ಜನ ಆದರೂ ಇದಕ್ಕೆ ಆಲ್ರೆಡಿ ಒಪ್ಕೊಂಡಾರ. ಇನ್ನೊಂದಷ್ಟು ಜನರನ್ನು ಒಪ್ಸೋದು ಇದೇನೋ ಅವ್ರಿಗೆ ಅದನ್ನು ದೊಡ್ಡದಲ್ಲ ಅನ್ನುವಂಥ ಮಾತು ನಮಗೆ ಅನಿಸಿತ್ತು. ಅದಕ್ಕೋಸ್ಕರ ಅವ್ರು ಮುಂದೊಂದು ದಿನ ಅವರು ಒಪ್ಕೋಬಹುದು, ಈ ಒಂದು ಬಿಡದಿಯ ಟೌನ್ಶಿಪ್ಗೆ ಒಪ್ಕೊಂಡು ಅವರು ಕೂಡ ಸಹಿ ಹಾಕ್ಬೋದು ಅನ್ನುವಂಥದ್ದು ನಾವು ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಮತ್ತು ಆಮೇಲೆ ನಾವೆಲ್ಲ ಇಷ್ಟು ಕಷ್ಟಪಟ್ಕೊಂಡು ವಿಡಿಯೋ ಮಾಡಿರ್ತೀವಿ, ಆಮೇಲೆ ಅವ್ರವರು ಒಂದಾಗಿಬಿಟ್ರು ಅಂತಂದರೆ ನಡುಕ್ಕೆ ಆಮೇಲೆ ಹುಚ್ಚರಾಗೋರು ನಾವೇ. ಯಾಕಂದ್ರೆ ಅದ್ರ ಪರವಾಗಿ ಧ್ವನಿ ಎತ್ತಿರುವಂಥವ್ರು. ಅದಕ್ಕೋಸ್ಕರ ಇದೇನು ಮಾಡೋದು ಬಿಡು, ಅವರು ಇಷ್ಟು ಜನನ ಒಪ್ಸಾರ ಅಂತಂದಮೇಲೆ ಇನ್ನೊಂದಿಷ್ಟು ಜನರು ಒಪ್ಸೋದು ಏನು ದೊಡ್ಡದಲ್ಲ ಅನ್ನುವಂಥದ್ದಕ್ಕೋಸ್ಕರ ನಾವು ವಿಡಿಯೋನ ಮಾಡೋದನ್ನು ಬಿಟ್ಟಿದ್ದೀವಿ. ಆದರೆ ಈ ಏನೋ ಇವತ್ತು ನಡೆದಿರುವಂಥದ್ದು ಘಟನೆ ನಿಜಕ್ಕೂ ಒಂದು ದೊಡ್ಡದಾದಂಥ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಅದರಲ್ಲೂ ಕೂಡ ನಾವು ಓಪನ್ನಾಗಿ ಹೇಳ್ತೇನೆ, ಇನ್ಮೇಲಿದ್ದ ನಮ್ಮ ಒಂದು ಸಪೋರ್ಟ್ ಬೆಂಬಲ ಏನಿದ್ರು ರೈತರ ಪರವಾಗಿ ಅನ್ನುವಂಥದ್ದನ್ನು ಇನ್ಮೇಲೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಇದರ ಸಂಪೂರ್ಣ ವಿಡಿಯೋಗಳನ್ನು ಇನ್ಮೇಲೆ ಬರ್ತಾ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಸಾಧ್ಯ ಆದ್ರೆ ಆ ಕಡೆ ಕೇಳಿದ ವಿಡಿಯೋಗಳನ್ನು ಮಾಡೋಕ್ಕೂ ಹೋಗ್ತೀನಿ, ಆ ಒಂದು ಏರಿಯಾದೊಳಗೆ ಹೋಗಿ ವರದಿ ಮಾಡೋಕ್ಕೆ. ಆದರೆ ಈ ಏನೋ ಈ ಹಿಂದೆ ಬಿಡದಿ ಒಂದು ಟೌನ್ಶಿಪ್ನ ಮಾಡಬೇಕು ಅಂತ ಹಠ ತೊಗೊಂಡಿರುವಂಥವ್ರು ಅದನ್ನು ಬಿಟ್ಟಾದಮೇಲೆ ಇದನ್ನು ಮಾಡಲೇಬೇಕು ಅಂತ ಹಠ ತೊಗೊಂಡಿರುವಂಥವ್ರು ನಮ್ಮ DK ಶಿವಕುಮಾರ್ ಸರ್ ಅವರು. ಅಷ್ಟಾದರೂ ಕೂಡ ಅದಾದಮೇಲೆ ಒಂದಷ್ಟು ಹಳ್ಳಿಗಳಿಗೆ ಈಗೇನೋ ಅಧಿಕಾರಿಗಳನ್ನ ಸರ್ವೆ ಮಾಡೋಕ್ಕಂತೇಳಿ ಹೋಗಿರ್ತಾರೆ. ನಿನ್ನೆ ಅಂದರೆ ಇವತ್ತು ಸರ್ವೆ ಮಾಡೋಕ್ಕೆ ಹೋದಂಥ ಸಂದರ್ಭದೊಳಗೆ
ಅಲ್ಲಿ ಅಂದರೆ ಈ ಒಂದು ಘಟನೆ ನಡೆದಿರುವಂಥದ್ದು ಎಲ್ಲಿಪ್ಪ ಅಂದ್ರೆ ಮಂಡಳಹಳ್ಳಿ ಅನ್ನುವಂಥದ್ದು ಏನು ಬಿಡದಿಗೆ ಟೌನ್ಶಿಪ್ಗೆ ಒಂದು ಸಂಬಂಧಪಟ್ಟಿರುವಂಥ ಒಂದು ಹಳ್ಳಿಗಳೊಳಗೆ ಇದು ಒಂದು ಹಳ್ಳಿ, ಮಂಡಳಹಳ್ಳಿ ಅನ್ನುವಂಥದ್ದು ಒಂದು ಹಳ್ಳಿ. ಆ ಒಂದು ಹಳ್ಳಿಗೆ ಈ ಒಂದು ಏನು ಅಧಿಕಾರಿಗಳದಾರಲ್ಲ ಅವರು ಸರ್ವೆ ಮಾಡೋಕ್ಕೆ ಹೋದಂಥ ಸಂದರ್ಭದಾಗ ಅಲ್ಲಿರ್ತಕ್ಕಂಥ ಎಲ್ಲ ರೈತ ಪರ ಮಹಿಳಾ ಹೋರಾಟಗಾರರು ಅವರೆಲ್ಲರೂ ಕೂಡಿ ರೈತರು ಕೇಳ್ತಾರೆ. ಅವರಿಗೆಲ್ಲ ರೈತರು ಹೋದಂಥ ಸಂದರ್ಭದಾಗ ಡಿ ಸಿ ಅವರಿಂದ ಏನಾದರೂ ಪತ್ರಗಳನ್ನ ಲಿಖಿತವಾಗಿ ಸಹಿ ಮಾಡಿರುವಂಥದ್ದು ಪತ್ರ ಇದೆಯನ್ನ ರೈತರು ಕೊಡ್ರಿ ಅಂತ ಕೇಳಿದಾಗ ಅಲ್ಲಿ ಹೋದಂಥ ಅಧಿಕಾರಿಗಳು ಕೆಲವೊಂದಿಷ್ಟು ತೊಡವಳಿಸೋಕ್ಕೆ ಶುರು ಮಾಡ್ತಾರೆ. ಅಂದರೆ ಅವ್ರ ಹತ್ರ ಆ ಪತ್ರ ಇಲ್ಲ ಅಂತ ಗೊತ್ತಾದಮೇಲೆ ಆವಾಗ ಅಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ರೈತರು ಎಲ್ಲರೂ ಕೂಡಿ ಪೊರಕೆ ತೊಗೊಂಡು ಹೊಡೆಯೋಕ್ಕೆ ಶುರು ಮಾಡಿಬಿಡ್ತಾರೆ. ಕಸಬರಿಗೆ ತೊಗೊಂಡು ಹೊಡೆಯೋಕೆ ಶುರು ಮಾಡಿಬಿಡ್ತಾರೆ. ಹೊಡೆಯೋದಷ್ಟೇ ಅಲ್ಲದೆ ಆಮೇಲೆ ಕಲ್ಲನ್ನು ವಹಿಸ್ತಾರೆ. ಎಲ್ಲ ಕಾರ್ ಗಾಡಿಗೆಲ್ಲ ಕಲ್ಲು ಪೊರಕೆ ಅವ್ರನ್ನೂ ಹೊಡೆದು ಅಲ್ಲಿಂದ ಎದ್ನೋ ಬಿದ್ನೋ ಅಂತೇಳಿ ಅವರು ಹೋಗ್ಬಿಡ್ತಾರೆ. ಕಾರ್ ಗಾಡಿ ನೀವೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಕಾರ್ ಗಾಡಿಯನ್ನು ಹೊಡೆದು ಹಾಕ್ಯಾರ. ಆಮೇಲೆ ಕಲ್ಲು ಎಲ್ಲವನ್ನು ಪೊರಕೆ ತೊಗೊಂಡು ಹೊಡೆದಿರುವಂಥದ್ದು ಘಟನೆ ಇವತ್ತು ಆಗಿ ಹೋಗಿರುವಂಥದ್ದು. ಹಾಗಂತ ಇದನ್ನು ಕಾನೂನನ್ನು ಕೈಗೆ ಎತ್ಕೊಂಡಿರೋದಕ್ಕೋಸ್ಕರ ನೀವು ಸಪೋರ್ಟ್ ಮಾಡ್ತೇನೆ ಅಂತ ಕೇಳ್ಬೋದು. ನಾನು ಇದಕ್ಕೆ ಸಪೋರ್ಟ್ ಮಾಡಲ್ಲ. ಬಟ್ ಅವ್ರು ಹಠ ತೊಟ್ಟಿರೋದಾರಲ್ಲ, ಈಗ ಹೆಂಗೆ ಡಿ.ಕೆ. ಶಿವಕುಮಾರ್ ಸರ್ ಅವರು ನಾವು ಈ ಒಂದು ಬಿಡದಿ ಟೌನ್ಶಿಪ್ಪನ್ನು ಮಾಡ್ತೇನೆ ಅನ್ನೋ ಹಠ ಅವರಲ್ಲಿದ್ದರೆ, ನಾವು ರೈತರು ಈ ಒಂದು ಭೂಮಿಯನ್ನು ಕೊಡೋದಿಲ್ಲ ಅಂತೇಳಿ ಅವ್ರು ಹೋರಾಟ ಮಾಡ್ತಾರಲ್ಲ, ನಾನು ಅವರು ಕೊಡೋದಿಲ್ಲ ಅನ್ನೋದಕ್ಕೋಸ್ಕರ ಸಪೋರ್ಟ್ ಮಾಡಿದ್ನಿ ವಿನ ಇದಕ್ಕೆ ನಾನು ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ಇಷ್ಟನ್ನು ಇದನ್ನು ಮಾಡಲಿಲ್ಲ ಅಂತಂದ್ರೆ ಅವ್ರು ಮುಂದೆ ಮಾಡ್ತಾರೆ. ಹಾಗಂತ ಇದನ್ನು ಒಂದು ವೇಳೆ ಏನಾರು ಗಂಡು ಮಕ್ಳು ಏನಾರು ಮಾಡಿದ್ರು ಅಂತಂದ್ರೆ ಇಷ್ಟೊತ್ತಾಳೆ ಅವ್ರ ಕತೆ ಬೇರೆನೇ ಆಗಿರೋದು. ಯಾಕಂದರೆ ಇದರಲ್ಲಿ ಒಂದು ಮಹಿಳಾ ಏನು ರೈತರು ಇದಕ್ಕೆ ಈ ಒಂದು ಪೊರಕೆ ತೊಗೊಂಡು ಹೊಡೆದು ಇದನ್ನೆಲ್ಲ ಅವ್ರನ್ನ ಓಡಿಸಿರೋದ್ರಿಂದ ಇಲ್ಲಿ ಏನು ಗಂಡು ಮಕ್ಕಳು ಸೇಫ್ ಆದರು ಅನ್ನೋಂಥದ್ದನ್ನು ಹೇಳ್ಬೋದು. ಯಾಕಂದ್ರೆ ಅಷ್ಟು ಒಂದು ಕಠಿಣ ಇರುವಂಥದ್ದು ಈಗ. ಯಾಕಂದ್ರೆ ಭಾಳ ವರ್ಷದಿಂದ ಅವರು ಕೂಡ ಭಾಳ ದಿನಗಳಿಂದ ಪ್ರತಿಭಟನೆ ಮಾಡ್ತಾಯಿದ್ದಾರೆ. ನಾವು ಇದಕ್ಕೆ ಕೊಡಲ್ಲ ಅನ್ನುವಂಥದ್ದು ಸಾಮಾನ್ಯವಾಗಿ ಅನ್ಕೋಬೋದು. ಏನು 20-30% ಜನ ಅದಾರಲ್ಲ, ಅವರು ಕೊಟ್ಟಿರುವಂಥದ್ದು ಏನಪ್ಪ ಅಂತಂದ್ರೆ ಈಗ ಅಲ್ಲಿರ್ತಕ್ಕಂಥವ್ರು ಒಂದು 50-60% ಜನ ಆದರೂ ಯಾರೂ 2 ಎಕರೆ ಮೇಲೆ ಇಟ್ಕೊಂಡವರು ಇರುವಂಥವ್ರಲ್ಲ. ಎಲ್ಲರೂ ಒಂದು 10 ಗುಂಟೆ 20 ಗುಂಟೆ 30 ಗುಂಟೆ ಈ ಥರ ಇಟ್ಕೊಂಡು ಅಲ್ಲಿನ ಒಂದು ಬದುಕನ್ನು ಕಟ್ಕೊಂಡಿರುವಂಥವ್ರು. ಅಲ್ಲಿ ಏನೋ ಒಂದು ಸ್ವಲ್ಪ ಗಜನ ಬೆಳಿತಾರೆ, ಸೊಪ್ಪೆ ಸದೆ ಏನೋ ಬೆಳಿತಾರೆ, ಮೂಲಂಗಿನೋ ಅಲ್ಲಿ ಇರ್ತಕ್ಕಂಥವ್ರು ಟೊಮೆಟೊನೋ ಉಳ್ಳಾಗಡ್ಡಿನೋ ಆಲೂಗಡ್ಡಿನೋ ಏನೋ ಒಂದು ಬೆಳ್ಕೊಂಡಿರ್ತಾರೆ. ಅವರು ಒಂದು ದಿನಚರಿಗೋಸ್ಕರ ಅವ್ರ ಜೀವನೋಪಾಯಕ್ಕಾದರೂ ಅವರು ಅಲ್ಲಿ ಕಟ್ಕೊಂಡು ಅದನ್ನು ಹಾಕಿ ಅವ್ರ ಒಂದು ಜೀವನಕ್ಕೆ ಅದನ್ನು ತೊಗೊಂಬಂದು ಮಾರಿ ಅದರಿಂದ ಅವರು ಜೀವನ ಮಾಡ್ತಾಯಿದ್ದಾರೆ. ಅವ್ರಿಗೆ ಎಷ್ಟು ಒಂದು ಅಷ್ಟೇ ಸ್ವಲ್ಪ ಬರ್ತದೆ. ಆಮೇಲೆ ಒಂದು ವೇಳೆ ಇದನ್ನು ಈಗ ಏನು ಟೌನ್ಶಿಪ್ಗೆ ನಾವು ಜಮೀನನ್ನ ಕೊಡ್ತೀವಿ ಅನ್ನೋಂಥವ್ರು ಅವರೆಲ್ಲ ಕೋಟಿ ದುಡ್ಡು ಬರ್ತೈತಿ, ನಾವು ಆರಾಮಾಗಿರ್ಬೋದು ಅನ್ನೋಂಥದ್ದು ಅವರಲ್ಲಿ ಐತಿ. ಆದ್ರೆ ಇದರಲ್ಲಿ ಕಡಿಮೆ ಜಮೀನಿದ್ದಂಥವ್ರು ಬದುಕು ಹೆಂಗಿರ್ತೈತೆ ಅನ್ನೋದು ಅವರಿಗೆ ಗೊತ್ತಿರುವಂಥದ್ದು. ಭಾಳ ಕಠಿಣವಾದಂಥದ್ದು. ರೈತರ ಪರವಾಗಿ ಈಗ ಅನ್ಕೋಬೋದು ಎಲ್ಲರೂ, ರೈತ ದೇಶದ ಬೆನ್ನೆಲುಬು ಅಂತೇಳಿ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು. ಅವರು ಒಂದು ಪರವಾಗಿ ನಿಂತು ಅವ್ರಿಗೆ ಧ್ವನಿಯಾಗಿ ನಿಂತರ ಇನ್ನಷ್ಟು ಅವ್ರಿಗೆ ಬೆಂಬಲ ನೀಡುವಂಥ ಶಕ್ತಿ ಇನ್ನಷ್ಟು ಅವರಿಗೂ ಕೂಡ ಅವರು ನಾವು ಕೊಡಲ್ಲ ಅನ್ನುವಂಥ ಶಕ್ತಿ ಇನ್ನಷ್ಟು ಅವ್ರಿಗೆ ಹೆಚ್ಚಾಗುತ್ತೆ ಅಂತ ಹೇಳ್ತಾ, ಆದಷ್ಟು ನಮ್ಮ ಬೆಂಬಲ ಏನಿದ್ರು ಏನು ರೈತರ ಪರವಾಗಿರ್ತದೆ. ಅದಕ್ಕೆ ಈ ಒಂದು ಘಟನೆ ನಡೆದಿರುವಂಥದ್ದು ಮಂಡಳಹಳ್ಳಿ ಅನ್ನುವಂಥದ್ದು ಒಂದು ಮಂಡಳಹಳ್ಳಿ ಆ ಒಂದು ಗ್ರಾಮದೊಳಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಈ ಒಂದು ಘಟನೆಗೆ ನಾನು ಇದನ್ನು ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಅದನ್ನು ಮಾಡಲಿಲ್ಲ ಅಂತಂದ್ರೂ ಕೂಡ ಆ ಒಂದು ಅಲ್ಲಿ ಸರ್ವೆ ಮಾಡೋಕ್ಕೆ ಅವರೆಲ್ಲ ಶುರು ಮಾಡ್ತಿದ್ರು. ಅದಾದಮೇಲೆ ಆ ಒಂದು ಘಟನೆ ನಡೆಯುವಂಥ ಸಂದರ್ಭದಾಗ ಎಲ್ಲ ಪೊಲೀಸರು ಬಂದು ನೀವು ಇದನ್ನೆಲ್ಲ ಕಾನೂನನ್ನ ಕೈಗೆ ತೊಗೋಬೇಡ್ರಿ, ಇದನ್ನು ತೊಗೊಳೋದ್ರಿಂದ ಇನ್ನು ನಾವು ಈಗ ನಮ್ಮ ಕೆಲಸನ ಮಾಡಲೇಬೇಕಾಗುವಂಥದ್ದನ್ನು ಮಾತನ್ನೆಲ್ಲ ಅಲ್ಲಿ ಹೇಳಿ ರೈತರನ್ನ ಸಮಾಧಾನ ಮಾಡ್ತಾರೆ. ಅದಕ್ಕೆ ನಾನು ಇನ್ನೊಂದು ಏನು ವಿನಂತಿ ಮಾಡ್ಕೊಳ್ತೀನಿ ಅಂತಂದ್ರೆ, ಈ ಅಧಿಕಾರಿಗಳಿಗೆ ಈ ಏನು ಅಲ್ಲಿ ಸರ್ವೆ ಮಾಡೋಕ್ಕೆ ಹೋದಂಥ ಅಧಿಕಾರಿಗಳಾಗಿರ್ಬೋದು, ಹೋಗುವಂಥ ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ಮೇಲ್ಗಡೆ ಕುಂತವರೆಲ್ಲ ನಿಮ್ಗೆ ಏನೇನೋ ಹೇಳ್ತಾರೆ, ಭಾಷಣ ಬಿಗಿದು ಹೇಳ್ತಾರೆ, ಆಮೇಲೆ ಎಲ್ಲವನ್ನು ಹೇಳ್ತಾರೆ. ಆದರೆ ಅಲ್ಲಿ ಹೋಗಿ ಕೆಲಸ ಮಾಡಬೇಕಾಗಿರುವಂಥವ್ರು ನೀವು. ಒಂದು ವೇಳೆ ನಿಮ್ಗಳಿಗೆ ಏನಾರು ಅಲ್ಲಿ ತೊಂದರೆ ಆಯಿತು ಅಂತಂದ್ರೆ ಯಾರೂ ಬರಲ್ಲ, ಅಲ್ಲಿರೋರು ಯಾರೂ ಬರಲ್ಲ, ಮೇಲೆ ಹೇಳಿರುವಂಥವ್ರು ಯಾರೂ ಬರೋಂಗಿಲ್ಲ. ಮುಂದೊಂದು ದಿನ ನಿಮ್ಗೆ ಬೈತಾರೆ, ನೋಡ್ಕೊಂಡು ಕೆಲಸ ಮಾಡ್ಬೇಕಲ್ಲೋ ಅಂತೇಳಿ. ಅದಕ್ಕೆ ನೀವು ಜವಾಬ್ದಾರಿ ತಂದ ಸ್ವಲ್ಪ ಹಿಂಜರಿಯೋಕ್ಕೆ ಶುರು ಮಾಡಿದ್ರಿ ಅಂತಂದರೆ ಯಾರೂ ಮುಂದೆ ಹೋಗೋಕ್ಕೆ ಪ್ರಯತ್ನ ಮಾಡುವಲ್ರಲ್ಲಪ್ಪ ಅನ್ನೋಂಥ ಭಾವನೆ
ಅವರಲ್ಲಿ ಬರ್ತೈತಿ. ಅವಾಗ ಒಂದು ವೇಳೆ ಅದನ್ನು ಅವರು ಬಿಟ್ಟರು ಬಿಡ್ಬೋದು, ಅಥವಾ ಅವರಾಗಲೇ ಬಂದು ಅವರಿಗೆ ರೈತರಿಗೆ ಪರವಾಗಿ ಮತ್ತು ರೈತರಿಗೆ ಆಗಿರ್ಬೋದು ಅವ್ರಿಗೆ ಆಗಿರ್ಬೋದು ಏನಾರ ಮಾತುಕತೆಗಳಾಗಿ ಶುರು ಆಗ್ತಾವೆ, ವಾಗ್ವಾದಗಳಾಗಿ ಶುರು ಆಗ್ತಾವೆ. ನೀವು ಇದಕ್ಕೆ ಮುಂದೆ ಬಂದ್ರಿ ಅಂತಂದ್ರೆ ಈ ರೀತಿ ಘಟನೆಗಳು ಶುರು ಆಗ್ತಾವೆ ನಿಮ್ಗಳಿಗೆ. ಅದಕ್ಕೋಸ್ಕರ ಸ್ವಲ್ಪ ನೀವು ಜವಾಬ್ದಾರಿಯಿಂದ ಕೆಲಸ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ, ಸಾಧ್ಯ ಆದ್ರೆ ನಾನು ಈ ಒಂದು ಬಿಡದಿಯ ಟೌನ್ಶಿಪ್ ಬಗ್ಗೆ ವರದಿ ಮಾಡೋಕ್ಕೆ ಶುರು ಮಾಡ್ತೀನಿ. ಆ ಕಡೆ ಕೇಳಿದು ಸ್ವಲ್ಪ ತಡ ಆಗ್ಬೋದು, ಯಾಕಂತಂದ್ರೆ ಸ್ವಲ್ಪ ಕೆಲವೊಂದಿಷ್ಟು ಕೆಲಸಗಳದಾವು, ಕೆಲಸವನ್ನು ಮುಗಿಸ್ಕೊಂಡು ಒಂದು ವರದಿ ಮಾಡೋದಕ್ಕೆ ನಾನು ಸಾಧ್ಯ ಆದ್ರೆ ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ. Hey!